ನೋಡೋಕ್ಕೆ ಯಾವ ಥರ ಇದೆ ಅಂದರೆ 1 ಕಪ್ ಶುಗರ್ ಹಾಕ್ತಾ ಇದ್ದೀನಿ. ನೀವುಗಳು ಇದನ್ನು ಏನಂತ ಕರಿತೀರಾ ಅಂತ ಕಮೆಂಟ್ ಮಾಡಿ. ಈ ಫ್ರೂಟ್ ತುಂಬಾ ಬಾಡಿಗೆ ತಂಪು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಫ್ರೂಟಿನಲ್ಲಿ ಜ್ಯೂಸ್ ಮಾಡ್ತಾ ಇದ್ದೀನಿ. ಅದು ಯಾವ ಫ್ರೂಟು ಅಂತ ನಿಮಗೆ ತೋರಿಸ್ತೀನಿ. ಈ ಫ್ರೂಟ್ ತುಂಬಾ ಬಾಡಿಗೆ ತಂಪು. ಈ ಫ್ರೂಟಿನ ಜ್ಯೂಸ್ ಆಗಲಿ ಅಥವಾ ಆ ಫ್ರೂಟ್ ಹಾಗೇ ತಿನ್ನೋದ್ರಿಂದ ಆಗಲಿ ಬಾಡಿಗೆ ತುಂಬಾ ಒಳ್ಳೆಯದು ಮತ್ತು ಸ್ಕಿನ್ ಕೂಡ ತುಂಬಾ ಗ್ಲೋ ಆಗಿರುತ್ತೆ. ಈ ಫ್ರೂಟಿನಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಅನ್ನೋ ಕಂಟೆಂಟ್ ತುಂಬಾ ಇದೆ. ಈ ಬೇಸಿಗೆಯಲ್ಲಂತೂ ಈ ಫ್ರೂಟ್ ತುಂಬಾ ಒಳ್ಳೆಯದು. ಈ ಫ್ರೂಟಿಂದ ಒಂದು ನಾನು ಜ್ಯೂಸ್ ಮಾಡ್ತಾ ಇದ್ದೀನಿ. ಅದು ಯಾವ ಫ್ರೂಟು ಅಂದರೆ ನೋಡಿ, ಇದೇ ಫ್ರೂಟು. ನೋಡೋಕ್ಕೆ ಯಾವ ಥರ ಇದೆ ಅಂದರೆ ಗೋಡಂಬಿ ಹಣ್ಣು ಅಥವಾ ಗೇರು ಹಣ್ಣು, ಕ್ಯಾಶ್ಯೂ ಫ್ರೂಟ್ ಅಂತಾರಲ್ಲ ಆ ಥರನೇ ಇದೆ. ಬಟ್ ಇದು ಕ್ಯಾಶ್ಯೂ ಫ್ರೂಟ್ ಅಲ್ಲ. ಇದು ಫ್ರೂಟ್ ನೇಮ್ ಬಂದ್ಬಿಟ್ಟು ರೋಸ್ ಆ್ಯಪಲ್ ಅಥವಾ ಜಾವಾ ಆ್ಯಪಲ್ ಅಂತ ಹೇಳ್ತಾರೆ. ಇದಕ್ಕೆ ರೋಸ್ ಆ್ಯಪಲ್, ಜಾವಾ ಆ್ಯಪಲ್ ಅಂತ ಹೇಳ್ತಾರೆ. ತುಂಬ ನೋಡೋಕ್ಕಂತೂ ಅಟ್ರಾಕ್ಟ್ ಆಗಿದೆ ಕಲರು. ಇದರಲ್ಲಿ ಎಲ್ಲ ಕಲರ್ಸು ಇದೆ, ವೆರೈಟೀಸ್ ಆಫ್ ಕಲರ್ ಇದೆ. ಬಟ್ ಅಟ್ರಾಕ್ಟ್ ಆಗಿರೋದು ಇದೇ ಕಲರು. ಈಗ ಇದರಲ್ಲಿ ಜ್ಯೂಸ್ ಮಾಡೋಣ. ನೋಡಿ, ಇದೇ ಫ್ರೂಟು ರೋಸ್ ಆ್ಯಪಲ್ ಅಥವಾ ಜಾವಾ ಆ್ಯಪಲ್ ಅಂತ ಕರೀತಾರೆ. ನೀವುಗಳು ಇದನ್ನು ಏನಂತ ಕರಿತೀರಾ ಅಂತ ಕಮೆಂಟ್ ಮಾಡಿ. ಈಗ ಇದರಲ್ಲಿ ಜ್ಯೂಸ್ ಹೇಗೆ ಮಾಡ್ತಾರೆ ಅಂತ ನಾನು ತೋರಿಸ್ತೀನಿ. ಫಸ್ಟು ಈ ಫ್ರೂಟನ್ನು, ಈ ರೋಸ್ ಆ್ಯಪಲ್ ಅನ್ನೋ ಫ್ರೂಟನ್ನು ವಾಶ್ ಮಾಡ್ಕೊಳ್ಳೋಣ. ಇದು ರೋಸ್ ಆ್ಯಪಲ್ನ ನಾನೇ ಗಿಡದಲ್ಲಿ ಕಿತ್ಕೊಂಡು ಬಂದಿರೋದು, ಮರದಲ್ಲಿ ಕಿತ್ಕೊಂಡು ಬಂದಿರೋದು. ನೆಕ್ಸ್ಟ್ ಟೈಮ್ ಹೋದಾಗ ಅದೊಂದು ಮಿನಿ ಬ್ಲಾಗ್ ಮಾಡ್ತೀನಿ, ಆ ಮರ ಹೇಗಿರುತ್ತೆ ಅಂತ. ಒಟ್ಟು ಫ್ರೆಶ್ ಆಗಿ ಕಿತ್ಕೊಂಡು ಬಂದಿರೋ ಅದು ಹಣ್ಣಿದು ರೋಸ್ ಆ್ಯಪಲ್, ಜಾವಾ ಆ್ಯಪಲ್ ಅಂತ ಹೇಳ್ತಾರೆ ಇದಕ್ಕೆ. ಈಗ ಇದರಲ್ಲಿರೋ ಸೀಡ್ನ ಯಾವುದೇ ಕಾರಣಕ್ಕೂ ತಿನ್ನಬಾರ್ದು. ಇದು ಹೇಳೋದು ಮರ್ತ್ಬಿಟ್ಟೆ. ಈ ಸೀಡ್ನ, ಇದರೊಳಗೆ ಸೀಡ್ ಇರುತ್ತೆ, ಬ್ಲ್ಯಾಕ್ ಕಲರ್ ಸೀಡ್ ಇರುತ್ತೆ. ಅದನ್ನ ಯಾವುದೇ ಕಾರಣಕ್ಕೂ ತಿನ್ನಬಾರ್ದು. ವಿಷ ಆಗುತ್ತೆ, ಕಹಿ ಆಗುತ್ತೆ ಜ್ಯೂಸು. ಹಾಗಾಗಿ ಆ ಸೀಡ್ ಮಾತ್ರ ಯಾವುದೇ ಕಾರಣಕ್ಕೂ ತಿನ್ನಬೇಡಿ. ಇದನ್ನ ಕಟ್ ಮಾಡಿ ತೋರಿಸ್ತೀನಿ. ನಾನು ಇದನ್ನು ಕಟ್ ಮಾಡಿಕೊಂಡು ಇದಕ್ಕೆ ಹಾಕಿದ್ದೀನಿ. ಇದರಲ್ಲಿ ಈ ಥರ ಕಪ್ ಸೀಡೆಲ್ಲ ಇರುತ್ತೆ, ಕಾಣಿಸ್ತಾ ಇರ್ಬೋದು. ಈ ಥರ ಕಪ್ ಸೀಡೆಲ್ಲ ಇದೆಯಲ್ಲ, ಇದನ್ನೆಲ್ಲ ಹಾಕೋ ಹಾಗಿಲ್ಲ. ಇದನ್ನು ತಿನ್ನಬಾರ್ದು, ವಿಷ ಆಗುತ್ತೆ, ಕಹಿ ಆಗುತ್ತೆ. ನೋಡಿ, ಇಷ್ಟು ಸಿಕ್ಕಿದೆ ಈ ಥರ ಕಪ್ ಸೀಡ್ ಇರೋದೆಲ್ಲ. ನೋಡಿ, ಈ ರೀತಿ ನಾನು ಫುಲ್ಲು ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿ ಈಗ ಜಾರಿಗೆ ಹಾಕ್ಕೊಳ್ತೀನಿ. ಈಗ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಜ್ಯೂಸ್ ಮಾಡೋ ಅಂಥದ್ದೇ ಜಾರು. ಈ ಮಿಕ್ಸಿಗೆಲ್ಲ ಈಗ ಹಿಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಆ್ಯಡಪ್ ಮಾಡಬೇಕು. ಇನ್ನು ಅದೇನೇನು ಅಂತ ತೋರಿಸ್ತೀನಿ. ಇದಕ್ಕೆ ಸ್ವಲ್ಪ ಆ್ಯಡಪ್ ಏನೇನು ಮಾಡಬೇಕು ಅಂದರೆ ಜಿಂಜರ್ ಹಾಕ್ತಾಯಿದ್ದೀನಿ, ಶುಂಠಿ ಹಾಕ್ತಾಯಿದ್ದೀನಿ ಸ್ವಲ್ಪ. ನೆಕ್ಸ್ಟು ಲೆಮನ್ ಹಾಕ್ತಾಯಿದ್ದೀನಿ. ಈ ಲೆಮನಿಂದು ಕೂಡ ಸೀಡ್ ಹಾಕಬೇಡಿ, ಕಹಿ ಆಗುತ್ತೆ. ನೆಕ್ಸ್ಟು 1 ಕಪ್ ಶುಗರ್ ಹಾಕ್ತಾಯಿದ್ದೀನಿ, ಸಕ್ಕರೆ ಹಾಕ್ತಾಯಿದ್ದೀನಿ 1 ಕಪ್ ಫುಲ್ಲು. ನೆಕ್ಸ್ಟು ಇದೇ ಮಿಕ್ಸಿಗೆ ಸ್ವಲ್ಪ 5 to 6 ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ. ನೋಡಿ, ಐಸ್ ಕ್ಯೂಬ್ ಹಾಕ್ತಿದ್ದೀನಿ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ.
ಹಣ್ಣಿನ ಕಲರ್ ಥರನೇ ಬಂದಿದೆ. ಇದಕ್ಕೇನು ನೆಕ್ಸ್ಟ್ ಆ್ಯಡಪ್ ಏನು ಮಾಡಬೇಡಿ. ಜಸ್ಟ್ ನಾನು ಪುದೀನ ಒಂದು ಇಡ್ತಿದ್ದೀನಿ. ರೋಸ್ ಆ್ಯಪಲ್ ಫ್ರೂಟಿನ ಜ್ಯೂಸ್ ಅಂತೂ ಸೂಪರಾಗಿದೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ, ಹಣ್ಣೆಲ್ಲಾದರೂ ಸಿಕ್ಕಿದ್ರೆ. ಟೇಸ್ಟ್ ಅಂತೂ ಸೂಪರಾಗಿದೆ. ಸರಿ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟ ಆಯ್ತು ನನಗಂತೂ ಜ್ಯೂಸ್. ಆದಷ್ಟು ಈ ಥರ ಜ್ಯೂಸ್ಗಳನ್ನು ಮನೆಯಲ್ಲೇ ಮಾಡ್ಕೊಂಡು ಕುಡೀರಿ. ಅದ್ರ